ಸರ್, ಅಮ್ಮವ್ರು ಕರೀತವ್ರೆ, ಬನ್ನಿ ಸರ್. ಯಾರು? ಈ ಮನೆ ಯಜಮಾಂತಿ ಕರೀತವ್ರೆ, ಬನ್ನಿ ಸರ್. ಒಂದೇ ಒಂದು ನಿಮಿಷ ಕೈ ತಳ್ಕೊಂಬಂತೀನಿ, ಇಲ್ಲೇ ರೀ. ನಮಸ್ಕಾರ. ನೀವು? ಅದ್ರ ಬಗ್ಗೆ ಬಿಡಿ. ಈಗ ನಿಮಗೆ ಈ ಮನೇಲಿ ಶೂಟಿಂಗ್ ಮಾಡೋದಕ್ಕೆ ಪರ್ಮಿಷನ್ ಬೇಕು ಅಲ್ವಾ? ಹೌದು ಮೇಡಮ್. ಹಾಗಾದರೆ ನೀವು ನಾನು ಹೇಳ್ದಾಗ ಮಾಡಿದ್ರೆ ನಿಮ್ಗೆ ಈ ಮನೇಲಿ ಶೂಟಿಂಗ್ ಮಾಡೋದಕ್ಕೆ ಪರ್ಮಿಷನ್ ಸಿಗುತ್ತೆ. ಹಾಂ, ಏನು ಮಾಡ್ಬೇಕು ಮೇಡಮ್? ಸಾಹೇಬ್ರಿಗೆ ಅಶೋಕಗಿಂತ ರಾಮಣ್ಣನ ಮೇಲೆ ತುಂಬ ಪ್ರೀತಿ. ಮಾವ ನಿಮ್ಮನ್ನ ಪರೀಕ್ಷೆ ಮಾಡೋದಕ್ಕೆ ಅಶೋಕ್ ಅವರು ಬೇಡವಾ ಅಂತ ಕೇಳಬಹುದು. ನೀವು ಖಡಾಖಂಡಿತವಾಗಿ ರಾಮಣ್ಣನೇ ಬೇಕು ಅಂತ ಹೇಳಿದ್ರೆ ಸಾಕು. ಸರಿ ಮೇಡಮ್, ತುಂಬ ಥ್ಯಾಂಕ್ಸ್. ಏನಕ್ಕ ಇದು? ಲೇ, ಮನೆ ನೆಮ್ಮದಿನ ಹಾಳು ಮಾಡೋದಕ್ಕೆ ಏನೇ ಮಾಡೋದಕ್ಕೂ ರೆಡಿಯಾಗಿರಬೇಕು. ಗಂಡನ ಕನಸನ್ನ ಬಲಿ ಕೊಡೋದಕ್ಕೂ ಸಹ. ಬಾ. ಮಾವ, ಏನಮ್ಮ? ಅದು ಅಶೋಕ್ ಅವರು ತುಂಬ ದಿನ ಆದಮೇಲೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನೀವು ಪರ್ಮಿಷನ್ ಕೊಟ್ಟರೆ ಈ ಮನೇಲಿ ಶೂಟಿಂಗ್ ಮಾಡ್ಕೊಳ್ತಾರೆ. ಒಂದ್ಸಲ ಯೋಚನೆ ಮಾಡಿ ಮಾವ, ಪ್ಲೀಸ್. ಬಾವಾ, ಅದಕ್ಕೆ ನಾನು ಮಾವನ ಹತ್ರ ಮಾತಾಡಿದ್ದೀನಿ. ನೀವು ಒಂದ್ಸಲ ಅಶೋಕ್ ಅವ್ರ ಪರವಾಗಿ ಮಾತಾಡಿ ಪ್ಲೀಸ್. ಸರಿ ಅದಕ್ಕೆ. ನಂದಿ, ಅಪ್ಪಯ್ಯನ ಹತ್ರ ಹೋಗಿ ಕೇಳಲ್ಲ? ಬೇಡ ಬೇಡ, ಅವರೇ ಹೇಳ್ತಾರೆ. ನೀವು ಸ್ವಲ್ಪ ವೆಯ್ಟ್ ಮಾಡಿ.
ಅಪ್ಪಯ್ಯ ಇಲ್ಲ ಹಿಂಗೆ ಹೇಳ್ತೀನಿ ಅಂತ ತೆಪ್ಪು ತಿಳ್ಕೊಬೇಡಿ. ಅದೇ ಅಶೋಕ ಏನೋ ಶೂಟಿಂಗ್ ಮಾಡ್ತೀನಿ ಅಂತ ಹೇಳ್ತಿದ್ನಲ್ಲ, ಹ್ಞೂ ಅಂದ್ಬಿಡಿ ಅಪ್ಪಯ್ಯ. ಸಾಹೇಬ್ರೆ, ನನಗೂ ಅದೇ ಸರಿ ಅಂತ ಕಾಣಿಸುತ್ತೆ. ಸರಿ, ನೀವೆಲ್ಲ ಹೇಳ್ತೀರಿ ಅಂತ ಒಪ್ಕೋತೀನಿ. ಆ ಡೈರೆಕ್ಟ್ರ್ ಇಲ್ಲಿ ಇಲ್ಲೇ ಅವ್ರೆ, ಡೈರೆಕ್ಟ್ರೇ ಬನ್ನಿ ಬನ್ನಿ, ಅಪ್ಪಯ್ಯ ಕರಿತಾವ್ರೆ. ಬನ್ನಿ 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 ಕೂತ್ಕೊಳ್ಳಿ, ಬನ್ನಿ ಬನ್ನಿ. ಸಾಹೇಬ್ರೆ, ನಮ್ಮ ಆ್ಯಡ್ ಫಿಲಮಲ್ಲಿ ಅಶೋಕ್ ಅವ್ರಿಗಿಂತ ರಾಮ್ ಅವ್ರು ಆ್ಯಕ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ. ರಾಮ್ ಅವರೇ, ಆ್ಯಕ್ಟ್ ಮಾಡ್ತೀರಾ? ನಮ್ಮ ಅಳಿ ಅಂದ್ರೆ ಆಕ್ಟ್ ಮಾಡಿದ್ರೆ ಇನ್ನೂ ಸೂಪರು. ಅಯ್ಯೋ ನಾನಾ? ಇಲ್ಲ ಇಲ್ಲ, ಇದು ಇಲ್ಲ, ನಾನು ಯೋಚನೆ ಮಾಡಿದೆ, ನೀವು ಆ್ಯಕ್ಟ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ. ಆದರೆ ನಿಮ್ಮ ಶೂಟಿಂಗಲ್ಲಿ ಅಶೋಕ ಇರಲ್ವಾ? ಇಲ್ಲ ಸರ್, ಆ್ಯಡ್ಗೆ ಹೀರೋ ಆಗಿ ರಾಮ್ ಅವರೇ ಆ್ಯಕ್ಟ್ ಮಾಡಿ. ಇಲ್ಲ ಇಲ್ಲ, ಇದು ಅಶೋಕಂಗೆ ಬಂದಿದ್ದ ಅವಕಾಶ. ನೋಡಿದ್ರ ಅಶೋಕ್, ಅಪ್ಪ ಮಗ ಸೇರಿಕೊಂಡು ಹೇಗೆ ಗೇಮ್ ಆಡ್ತಿದ್ದಾರೆ ಅಂತ. ಅಣ್ಣ ಒಪ್ಕೊಳ್ಳೋಣ, ನಿನ್ನ ಟಿವಿ ನೋಡ್ಬೋದು. ಅಣ್ಣ ಹ್ಞೂ ಅಣ್ಣ, ಅಶೋಕ್ ಅಣ್ಣಂಗಿಂತ ನೀನೇ ಸಂದ ಕಾಣ್ತೀಯ. ರಾಮ್ ಅವರೇ, ನಾನೇ ಹೇಳ್ತಿದ್ದೀನಲ್ಲ, ದೊಡ್ಡ ಮನೆಯಿಂದ ನೀವು ಆ್ಯಕ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಪ್ಲೀಸ್ ಒಪ್ಕೊಳ್ಳಿ ಸರ್. ಸರಿ, ನಮ್ಮ ಮನೇಲಿ ಶೂಟಿಂಗ್ ಮಾಡೋಕ್ಕೆ ನನ್ನ ಒಪ್ಪಿಗೆ ಇದೆ. ನೀವು ಕರ್ಕೊಂಡು ಬಂದಿರೋ ಡೈರೆಕ್ಟರು ನಿಮ್ಮ ಕಣ್ಣು ಮುಂದೆನೇ ನಿಮ್ಮ ಅಣ್ಣನ ಸೆಲೆಕ್ಟ್ ಮಾಡೋ ಹಾಗೆ ಮಾಡಿಬಿಟ್ರು. ಇಷ್ಟೇ ರೀ ನಿಮಗೆ ಈ ಮನೇಲಿರೋ ಮರ್ಯಾದೆ. ಸರಿ ಸಾಹೇಬ್ರೆ, ನಾವಿನ್ನು ಬರ್ತೀವಿ. ಸರಿ ರಾಮ್ ಅವರೇ, ಥ್ಯಾಂಕ್ಸ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓ ಅಳಿ ಅಂದ್ರೆ ಹೀರೋ ಆಗ್ಬಿಟ್ರಿ. ಇದೇ ಖುಷಿಗೆ ನಾವು ಕೊಟ್ಟಿದ್ದ ಬಟ್ಟೆ ಹಾಕೊಂಬನ್ನಿ ಹೋಗಿ. ಓ ಓಕೆ ಮಾವ. ಜಾಗಬಿಡಿ. ನವರೇ, ನೀವು ನಮ್ಮ ಕೋಣೆಯಲ್ಲಿ ಬದಲಾಯಿಸ್ಕೊಳ್ಳಿ, ನಾನು ಅಪ್ಪನ ಕೋಣೆಯಲ್ಲಿ ಬದಲಾಯಿಸ್ಕೊತೀನಿ. ಖುಷಿ ಅವನಿಗೀಗ. ನಿಧಾನವಾಗಿ ಉರಿತಾ ಇರೋ ಬೆಂಕಿಗೆ ಈಗ ತುಪ್ಪ ಬಿದ್ದಿದೆ. ಈ ಬೆಂಕಿಯಿಂದ ಈ ಮನೆನೇ ಸುಟ್ಟು ಹೋಗಬೇಕು. ಹಾಗೆ ಮಾಡ್ತೀನಿ.
ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮಿಬ್ರು ಜೋಡಿ ನೋಡೋದಕ್ಕೆ 2 ಕಣ್ಣು ಸಾಲದು, ದೃಷ್ಟಿ ತೆಗಿಬೇಕು ಅನ್ನಿಸ್ತಿದೆ. ಅಯ್ಯೋ ಅನ್ಸಿದ್ರೆ ತೆಗೆದ್ಬಿಡಿ ಮತ್ತೆ. ಇರೇ ಸುಶಿ, ನಾನು ದೃಷ್ಟಿ ತೆಗಿತೀನಿ ನಡಿ. ರಾಮಣ್ಣ, ಶೂಟಿಂಗ್ನವ್ರು ಬಂದವರಲ್ಲ, ಜಾಹೀರಾತಿಗೆ ಫಿಲಮ್ ಮಾಡ್ತಾರೆ, ಕೇಳ್ಕೊ. ಯಾಕ್ಲಾ? ನೀನು ಅದಕ್ಕೇನು ಆ್ಯಕ್ಟ್ ಮಾಡೋಕ್ಕೆ. ಈಗಿನ್ನು ಹೊಸ ದಂಪತಿಗಳ ತರ ಕಾಣ್ತಾ ಇದ್ದೀರಾ. 1 ವರ್ಷ ಆಯ್ತು ಅಂದ್ರೆ ನಂಬಕ್ಕೆ ಆಗಲ್ಲ. ಮದ್ವೆನೂ ತುಂಬಾ ಅವಸರವಾಗಿ ಆಗೋಯ್ತು. ಹೌದು ಸಾಹೇಬ್ರೆ, ಮದುವೆ ಆದ್ಮೇಲೆ ಆಡಿಸೋ ಆಟಗಳನ್ನೆಲ್ಲ ರಾಮ ಜಾನಕಿ ಹತ್ರ ಆಡಿಸೇ ಇಲ್ಲ ಅಲ್ವಾ? ನಿಜ, ಅವಾಗ ಅದಕ್ಕೆಲ್ಲ ಸಮಯ ಆದ್ರೂ ಎಲ್ಲಿತ್ತು ಹೇಳಿ. ಆವಾಗ ಆಡಿಸಿಲ್ಲ, ಇವಾಗ ಆಡ್ಸೋಣ ಬಿಡಿ. ಮಾವ, ಅದೆಲ್ಲ ಮದುವೆ ಸಂಪ್ರದಾಯ. ಈಗ ಮಾಡಿಸೋದು ಅಷ್ಟು ಸರಿಯಲ್ಲ ಅನ್ಸುತ್ತೆ. ಇಲ್ಲಮ್ಮ, ಈಗ ಹೇಳ್ತಾ ಇರೋದು ಸರಿಯಾಗಿದೆ. ಅದು ಯಾವಾಗ ಬೇಕಾದ್ರೂ ಖುಷಿಯಾಗಿ ಆಡೋ ಆಟ. ಸಾರ್ಥಕ, ಒಂದ್ ಬಿಂದಿಗೆ ನೀರು ತುಂಬಿಸ್ಕೊಂಬನ್ನಿ, ಉಂಗುರದ ಆಟ ಆಡಿಸ್ಬೇಡ. ಎಲ್ಲ ತಯಾರಾಗ್ಲಿ, 1 ನಿಮಿಷ ಬಂದೆ. ಅದನ್ನೆಲ್ಲ ಸುತ್ತಕಲ್ಲ ಹಂಗೆ. ಸರ್ದಮ್ಮ, ಇದ್ರಾಗೆ ಆಟ ಆಡೋದು? ಹೂಕಲ್ರ. ಲೇ ರಾಮ, ಏನ್ಲ ಹಾಕ್ದೆ? ಇನ್ನೇನ ಉಂಗ್ರನ್ನ? ಅದು ಈಗಲ್ಲಪ್ಪ ಹಾಕೋದು. ಸರ್ದಮ್ಮ, ಓದ್ತಾ ಇದ್ದದೆ, ಆಟ ಶುರು ಮಾಡಪ್ಪ. ಇಡ್ಲ ಕೆಳಕ್ಕೆ. ನೀನ್ ಮದುವೆ ಗಂಡು ಕಲ್ಲ. ಅಪ್ಪಯ್ಯ, ಹೋಗ್ ಸುಮ್ಮನೆ ಕುಂತ್ಕೊಳ್ಳ ನೀನು. ಸಾಧಕ, ರಾಮನ ಜಾನಕಿನ ಪೂರ್ತಿಯಲ್ಲಿ ನಾವು ಬಿಂದಿಗೆ ತಗೊಂಡ್ಬರ್ತೀವಿ. ನಾನು ತಗೋತೀನಿ. ಹೋಲ ನೀನು, ಹೋಲ. ಅಲ್ಲ ಗಂಡು ಹೋಲ. ಬಾರಮ್ಮ. ಹೋಲ, ನಾನೇ ಕೆಲಸ ಮಾಡಬೇಕು ಅಂತ. ಏನು ಮರ, ನನ್ನ ಗೆಲ್ತೀರಾ? ಇದೇನು ಪ್ರಶ್ನೆ ರಾಮೋರೆ? ಹೇಗಿದ್ರು ಗೆಲ್ಲೋದು ನಾನೇ ಅಂತ ನಿಮ್ಗೆ ಗೊತ್ತಿಲ್ವಾ? ನೋಡೋಣ ಯಾರು ಗೆಲ್ತಾರೆ ಅಂತ. ಮಂಜ, ಬಿಂದಿಗೆ ತಗೊಂಬರ್ಲ. ನೀವೆಲ್ಲಿಗೆ? ಮಂಜು ಕೊಡಪ್ಪ, ಬಿಂದಿಗೆ ನಾ ತಗೊಂಡೋಗ್ತೀನಿ. ನಾ ತಗೊಂಬತ್ತೀನಿ ಸರ್, ನೀವು ನಡೀರಿ. ಪರವಾಗಿಲ್ಲ ಕೊಡಪ್ಪ. ನಾ ತಗೊಂಬತ್ತೀನಿ ಅಂತ ಹೇಳೋದಲ್ಲ, ನೀವು ನಡಿ ಅಂತ ತಗೊಂಬತ್ತೀನಿ. ಈಗ್ರೆ ನೀವು ಬನ್ನಿ, ಅವ್ನು ತಗೊಂಡ್ಬರ್ತಾನೆ. ಓ ಸರಿ ಸರಿ, ಬಾ ತಗೊಂಬ. ಕೂತ್ಕೊಳ್ಳಿ ನೀವು, ಕೂತ್ಕೊಳ್ರಪ್ಪ. ಈಗ ಹೇಳ ಮಂಜ, ಬರ್ರ ಮಕ್ಕಳ, ಕೂತ್ಕೊಳ್ರಿ. ಕೂತ್ಕೊಳ್ಳ ಮಂಜ. ಶುರು ಮಾಡೋಣ. ನಾನು ರೆಡಿ. ಸರಿ, ಹಾಗಾದ್ರೆ 1, 2, 3 ಹೇಳ್ತೀನಿ, ಶುರು ಮಾಡಬೇಕು. ಓಕೆ? 1, 2, 3 ಸ್ಟಾರ್ಟ್. ಕಮಾನ್ ಜಾನು. ಅಣ್ಣ ಬಿಡ್ಬೇಡ, ನೋಡ್ತಾ ಇರಿ, ನಮ್ಮ ರಾಮಣ್ಣನ ಗೆಲ್ಲೋದು. ಹಾಂ, ನಮ್ಮ ಜಾನು ಏನು ಕಮ್ಮಿ ಇಲ್ಲ. ಜಾನು ಹುಡ್ಕೋ, ಜಾನು ನೀನೇ ವಿನ್ ಆಗಬೇಕು. ಸಿಗ್ತೈತೆ ತಪ್ಪಿಸ್ಕೊತೈತೆ.
ಹ್ಞೂ ಸಾಧಕ, ಇಬ್ಬರಿಗೂ ಉಂಗುರ ಸಿಕ್ಕಲಿ ಅಂತ ನಾನೇ ಹಾಕಿದ್ದು. ಏಯ್, ಯಾರು ನನ್ನೆಲ್ಲ ಬೀಳ್ಸಿದ್ದು? ಒಂದು ಸರಿ ಮಾಡಿ ಬರಲ್ಲ ಹೋಗ್ರ. ಆಯ್ತಲ್ಲ ಮಜಾ ಬರಲ್ಲ, ಇದನ್ನೆಲ್ಲ ತಗೊಂಬನ್ನಿ. ಹಾಂ, ಬಿಂದಿ ತಗೊಂಬನ್ನಿ. ಹಿಂಗೆ ನಾವಾಗ ಹೇಳಿಲ್ವೇ ನಮ್ಮ ರಾಮಣ್ಣನ ಗೆಲ್ಲೋದು ಅಂತ? ನಂಗೂ ಸಿಕ್ತು. ಅಯ್ಯೋ ರೀ, ಇದು ನಿಮ್ಮ ಉಂಗ್ರ ಅಲ್ವಾ? ಹೌದು ಕಣೆ, ನಂಜನ ಹತ್ರ ಬಿಂದಿಗೆ ತಗೊಂಡು ಬರುವಾಗ ನಾನೇ ಹಾಕಿದ್ದು. ಅರೆ ಇದೇಂಗೆ ಎರಡೆರಡು ಉಂಗ್ರ? ನಂಗೆ ಗೊತ್ತಾಯ್ತು, ನಮ್ಮಿಬ್ರಲ್ಲಿ ಯಾರೂ ಸೋಲ್ಬಾರ್ದು ಅಂದ್ಬಿಟ್ಟು ನೀವೆಲ್ಲ ಸೇರ್ಕೊಂಡು ಮಾಡ್ರೆ ಪ್ಲಾನ್ ಇದು. ನಂಗೆ ಗೊತ್ತಾಕಿಲ್ವಾ? ಸರಿಯಾಗಿದ್ರ ನೀವೆಲ್ಲ? ಹೋಗಲ್ಲ, ನನ್ನ ಮಗ ಸೊಸೆ ಇಬ್ರು ಯಾವತ್ತೂ ಸಮಾನವಾಗಿರ್ಬೇಕು. ಸರಿಯಾಗಿ ಹೇಳಿದ್ರಿ ಸಾಹೇಬ್ರೆ. ಯಾರು ಸೋಲ್ತಾರೋ ಅಂದ್ಮ್ಯಾಗ ಬಿಂಗೆ ನೀರು ಸುರಿಮ ಅನ್ಕೊಂಡಿದ್ವಿ. ಛೇ, ಮಿಸ್ ಆಗೋಯ್ತು. ನನ್ನ ಹಿರಿ ಸೊಸೆ ಈಗ ತಾನೇ ನೆಗಡಿಯಿಂದ ಸುಧಾರಿಸ್ಕೊಂಡಾಳೆ. ಅವಳ ಮ್ಯಾಕೆ ಮತ್ತೆ ನೀರು ಸುರಿತಾನಂತೆ. ಏನು, ನಮ್ಮ ಜಾನುಗೆ ನೆಗಡಿನ? ಜಾನು ನೀ ಅಮ್ಮ ಅದೇನೂ ಇಲ್ಲ, ಸ್ವಲ್ಪ ಕೋಲ್ಡ್ ಆಗಿತ್ತು ಅಷ್ಟೇನೆ. ಈಗ ಚೆನ್ನಾಗಿದ್ಯಾ ತಾನೇ? ಸರ್ ರಮಣ, ಅದಕ್ಕೆ ನಮ್ಗೆ ಓದ್ಕೊಳಕ್ಕೆ ಕೆಮ್ಮೆ ಐತೆ, ಮನೆ ಕಡೆ ಹೋಯ್ತೀವಿ. ಓ ಪರವಾಗಿಲ್ಲ, ಇವಾಗ್ಲಾರು ಓದಬೇಕು ಅನಿಸ್ತಲ್ಲ. ಏಯ್ ದೊಡ್ಡೆ, ಎಲ್ಲ ಉಸಾರ್ಕೊಂಡ್ರಲ್ಲ? ರಮಣ ನೀನು ಸರ್ ರಾತ್ರಿ ನಿದ್ಗಿದೆ ಮಾಡ್ಬಿಟ್ಟಿಯೇ. ಏಯ್ ಅಯ್ಯಪ್ಪ ಎದ್ದ, ರಾತ್ರಿ ಹೊತ್ತು ಮನೆ ಕಳೆದೆ ಇನ್ನೊಂದು ಕಣ್ಣು ಬಿಟ್ಕೊಂಡ ಇರ್ತಾರೆ ಅಲ್ವಾಪ್ಪಯ್ಯ? ಹೌದಲ್ಲ, ಈಗ್ರೆ ಇದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ. ಗಂಡ ಹೆಂಡತಿ ಇಬ್ಬರೂ ಗೆಲ್ಲಬೇಕಂತೆ. ಇಲ್ಲಿ ಗೆದ್ದು ಏನು ಪ್ರಯೋಜನ? ಇವರಿಬ್ಬರೂ ಈ ಮನೆಯಿಂದ ಹೊರಗೆ ಹಾಕ್ತೀನಿ ನೋಡ್ತಾರೆ.